ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಚಿಕ್ಕೆಬಾಗೇವಾಡಿ ಗ್ರಾಮದ ಆಸ್ತಿ ನಂಬರ್ 547/3 ಆಸ್ತಿಯಲ್ಲಿ ಕಟ್ಟಡ ನಿರ್ಮಾಣ ಕಾರ್ಯ ಸ್ಥಗಿತಗೊಳಿಸಿದ್ದನ್ನು ಖಂಡಿಸಿ ಗುರುವಾರ ಬೈಲಹೊಂಗಲ ಪಟ್ಟಣದಲ್ಲಿ ಕರವೇ ಟಿ.ಎ. ನಾರಾಯಣಗೌಡ ಬಣದ ಬೆಳಗಾವಿ ಜಿಲ್ಲಾಧ್ಯಕ್ಷ ದೀಪಕ್ ಗುಡಗನಟ್ಟಿ ನೇತೃತ್ವದಲ್ಲಿ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ತಾಲೂಕು ಪಂಚಾಯಿತಿ ಕಾರ್ಯಾಲಯದ ತನಕ ರ್ಯಾಲಿ ಮಾಡುವ ಮೂಲಕ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಬೈಲಹೊಂಗಲ ತಾಲೂಕಿನ ಚಿಕ್ಕಬಾಗೇವಾಡಿ ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ ಆಸ್ತಿಯಲ್ಲಿ ಇರುವಂತಹ ಆಸ್ತಿ ನಂಬರ್ 547/3 ಈಗಿನ ಈ ಸ್ವತ್ತಿನ ಸಂಖ್ಯೆ 1504-204-800-420462 ಗ್ರಾಮ ಪಂಚಾಯತ್ ನಕಾಶೆಯ ಪ್ರಕಾರ ಶ್ರೀ ಗ್ರಾಮದೇವಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಚಿಕ್ಕೆಬಾಗೇವಾಡಿ ಈ ಹೆಸರಿಗೆ ಟರಾವು ಆಗಿ ಪಂಚಾಯತ್ ಅಧಿಕಾರಿಗಳಿಂದ ಅನುಮೋದನೆ ಪಡೆದು ಈ ಸ್ವತ್ತು ಉತ್ತಾರವಾಗಿ ಮತ್ತು ನಿಯಮಾವಳಿಗಳ ಪ್ರಕಾರ ಶ್ರೀ ಗ್ರಾಮದೇವಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಕಟ್ಟಡ ಕಾಮಗಾರಿ ಪೂರ್ಣಗೊಳ್ಳುವ ಹಂತದಲ್ಲಿ ಇದ್ದು ಅದಕ್ಕೆ ನೀರು ಉಣಿಸುವ ಕಾರ್ಯ ಹಂತದಲ್ಲಿ ಇರುವಾಗ ತಾವುಗಳು ಕಟ್ಟಡಕ್ಕೆ ನೀರು ಉಣಿಸಬಾರದು ಮತ್ತು ಕಾಮಗಾರಿಯನ್ನ ಸ್ಥಗಿತಗೊಳಿಸಲು ತಡೆಯಾಜ್ಞೆ ನೋಟಿಸ್ ಕೊಟ್ಟಿರುವುದು ಹಾಸ್ಯಾಸ್ಪದವಾಗಿದ್ದು ಆಸ್ತಿ ನಂಬರ್ 547/3 ಇಲ್ಲಿ ಯಾವುದಾದ್ರೂ ಮದ್ಯ ಅಂಗಡಿ, ಮಟ್ಕ ಅಡ್ಡೆ, ಅನೈತಿಕ ಚಟುವಟಿಕೆಗಳ ಕೇಂದ್ರ ಏನಾದ್ರೂ ಕಟ್ಟಿದ್ಯಾ ಎಂದು ಪರಿಶೀಲಿಸಿ ಈ ನಿರ್ಣಯ ಕೊಡಬೇಕಾಗಿತ್ತು. ಆದ್ರೆ ತಾವು ಯಾರದ್ದೋ ಒತ್ತಡಕ್ಕೆ ಹೀಗೆ ಮಾಡಿದ್ದು ಸರಿಯಲ್ಲ. ಕಾರಣ ಇಲ್ಲಿ ನಿರ್ಮಿಸುವ ಕಟ್ಟಡ ರೈತರಿಗೆ ಸಹಾಯವಾಗಿದ್ದು ಮತ್ತು ರೈತರಿಗೆ ಶಕ್ತಿ ತುಂಬುವ ಮೂಲಕ ರೈತರ ಜೀವನಾಡಿ ಸಹಕಾರಿ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್ ಸರ್ಕಾರಿ ಸ್ವಾಮ್ಯದ ಒಂದು ಅಂಗಸಂಸ್ಥೆಯಾಗಿದ್ದು ಇಂತಹ ಸಂಸ್ಥೆಯ ಕಟ್ಟಡ ಕಾಮಗಾರಿಯನ್ನ ನಿಲ್ಲಿಸುವಂತೆ ಆದೇಶ ಮಾಡಿದ್ದು ಹಾಗೆ ಚಿಕ್ಕೆಬಾಗೇವಾಡಿ ಗ್ರಾಮದ ಶ್ರೀ ಗ್ರಾಮದೇವತೆಯ ಸ್ಥಳದ ಉತ್ತಾರ ಕೂಡ ಕೊಡದೇ ಇರುವುದು ಕಟ್ಟಡ ಕಾಮಗಾರಿ ಮಾಡಲು ಅಡಚಣೆ ಮಾಡುತ್ತಿರುವುದು ಖಂಡನೀಯ. ರೈತ ಹೋರಾಟಗಾರ, ರೈತ ಚಿಂತಕ ದಿವಂಗತ ಬಾಬಾಗೌಡ ಪಾಟೀಲ್ ಅವರಿಗೆ ಅವಮಾನಿಸಿದಂತೆ. ಆದ್ದರಿಂದ ಈ ಕೂಡಲೇ ನೀವು ಮಾಡಿರುವ ಆದೇಶವನ್ನ ಹಿಂಪಡಿಬೇಕು ಆಗ್ರಹಿಸುವ ಮೂಲಕ ಮನವಿ ಸಲ್ಲಿಸಿದರು. ಮತ್ತೊಂದು ಅನೈತಿಕ ಚಟುವಟಿಕೆ ನಡೆಸ್ತಕ್ಕಂಥ ಒಂದು ಮಾಡಲಿಲ್ಲ. ಚಿಕ್ಕಬಾಗೇವಾಡಿ ಬಾಬಾಗೌಡರ ಹೋರಾಟದ ಧ್ವನಿಯದು ಗ್ರಾಮ. ಅಲ್ಲಿ ರೈತರಿಗೆ ಒಂದು ಒಳ್ಳೆಯದಾಗಲಿ ಅಂತಕ್ಕಂಥ ಮನಸ್ಥಿತಿಯನ್ನು ಇಟ್ಕೊಂಡು ಕೇಂದ್ರದ ಮಂತ್ರಿ ಆದಂಥ ಒಬ್ಬರ ಧೀಮಂತ ನಾಯಕ ಅವ್ರ ಕನಸು ಅಲ್ಲಿ ಸಹಕಾರಿ ಪತ್ತಿನ ಸಹಕಾರಿ ಬ್ಯಾಂಕ್ ಕಟ್ಟಬೇಕಂತಕ್ಕಂಥ ಉದ್ದೇಶ ಇತ್ತು. ಇವತ್ತು ಒಂದು ಬಿಲ್ಡಿಂಗ್ ಆಗ್ಬೇಕಂದ್ರೆ ಇವತ್ತಂತೂ ತಲೆ ಎತ್ತಿ ನಿಲ್ಲೋದಿಲ್ಲ. ಸುಮಾರು ದಿನಗಳು ಬೇಕಾಗ್ತದೆ. ಸುಮಾರು ದಿನಗಳು ಅಂತಂದ್ರೆ 1 ವರ್ಷ 2 ವರ್ಷ ಬೇಕಾಗ್ತದೆ. 2 ವರ್ಷವರೆಗೂ ನೀವು ನಿಮ್ಮ ನ್ಯಾಯಾಲಯದ ತಡೆಯಾಜ್ಞೆಯನ್ನು ನೀಡದೆ ಸ್ಲ್ಯಾಬ್ ಬಿತ್ತು ನೀರಾದರೂ ಉಣ್ಬೇಕದು, ನೀರಾದರೂ ಹೊಡಿಬೇಕು. ಏನೋ ಮಾಡಿದ್ದಾರೆ, ಯಾರ್ದು ಹಣ 16 ಲಕ್ಷ ಗಟ್ಟಲೆ ಖರ್ಚು ಮಾಡಿದ್ದಾರೆ. ಅದು ಸಹಕಾರಿ ಸಂಘದ ಹಣ. ಈಗ ಸ್ಲ್ಯಾಬ್ ಹಾಕಿದ್ದೀವಿ, ನೀರು ಹೊಡಿಬೇಡ್ರಿ ಅದು ಇದು ಅಂತೇಳಿ ಅಲ್ಲಿ ಪೊಲೀಸರು ಕಳಿಸಿ ನಿಮ್ಮ ತಡೆಯಾಜ್ಞೆಯನ್ನು ನೀವು ಅಲ್ಲಿ ಕಳಿಸಿರ್ತಕ್ಕಂಥದ್ದು ಎಷ್ಟು ಸರಿ? ನೀವು ನೆಲ ಅಡ್ಡವಾಗಿ ಕೇಳಬೇಕಾಗಿತ್ತು, ಬೀಮ್ ನಿಲ್ಲುವಾಗೆ ಕೇಳಬೇಕಾಗಿತ್ತು, ಗೋಡೆ ಕಟ್ಟುವಾಗ ಕೇಳಬೇಕಾಗಿತ್ತು, ಸ್ಲ್ಯಾಬ್ ಕಟ್ಟುವಾಗ ಕೇಳಬೇಕಾಗಿತ್ತು. ಅಲ್ಲಿವರೆಗೆ ತಾವು ಯಾಕೆ ಸಹನೆಯಿಂದ ಕುಂತ್ರಿ? ಪ್ರಶ್ನೆಗಳು ಹೌದು, ಕಾನೂನು ಪ್ರಕಾರ ಬರ್ಬೋದು, ಹಿಂಗೆಲ್ಲ. ಆದರೆ ಅಲ್ಲಿ ಒಂದು ಸಹಕಾರಿ ಸ್ವಾಮ್ಯದ ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡುವಾಗ ಸರ್ಕಾರಿ ಅಧಿಕಾರಿಗಳು ನೀವು ಎಲ್ಲ ಆಗುವಾಗ ನೀವೇ ಎಚ್ಚೆತ್ತುಕೊಂಡು ಹಾಗೇ ಕಾಮಗಾರಿಯನ್ನು ನಿಮ್ಮ ನ್ಯಾಯಾಲಯದಿಂದ ಸ್ಥಗಿತಗೊಳಿಸಬೇಕಾಗಿತ್ತು. ಈಗ ಸ್ಲ್ಯಾಬ್ ಬಿದ್ದು ಮಾರನೇ ದಿನ ಅದಕ್ಕೆ ನೀರು ಹೊಡಿಬೇಡ್ರಿ, ಮಾಡಬೇಡ್ರಿ, ಅದಕ್ಕೆ ನೀರು ಕಟ್ಟಬೇಡ್ರಿ, ಅದು ಬಿದ್ದು ಹೋಗಲಿ ಅಂತಕ್ಕಂಥ ಮನೋಭಾವನೆಯನ್ನು ಇಟ್ಕೊಂಡು ತಾವೊಬ್ಬರು ಕಾರ್ಯನಿರ್ವಾಹಕ ಅಧಿಕಾರಿಗಳು ಒಂದು ತಡೆಯಾಜ್ಞೆಯನ್ನು ನೀಡಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ನಮ್ಮ ಒಂದು ಹೋರಾಟಗಾರರ ಚಿಂತನೆ ಇದು. ಬಂದಾಗ ಒಂದು ಮಾತು ಹೇಳ್ತೀನಿ, ಆ ಹೋರಾಟಕ್ಕೆ ಹಿಂದಿನ ಸಲ ಯಾರೋ ಬಂದಿರು. ಹೋರಾಟ ಮಾಡಬಾರ್ದಂತಿಲ್ಲ, ಕೆಟ್ಟಾಗುವಾಗ ಗ್ರಾಮದಲ್ಲಿ ಆಗಲಿ ಬೇರೆ ಕಡೆ ಆಗಲಿ ಹೋರಾಟ ಮಾಡೋದು ಅದು ಧರ್ಮ. ಆದರೆ ನಾನು ಅನ್ನೋದೇನು, ಹೋರಾಟ ಮಾಡುವಾಗ ಯಾರು ಚೇರ್ಮನ್ರಿದ್ರ, ವೈಸ್ ಚೇರ್ಮನ್ರಿದ್ರ, ಮತ್ತೊಬ್ಬರಿದ್ರ ಅಂತಕ್ಕಂಥದ್ದು ತಾವು ಗಮನಕ್ಕೆ ತಗೋಬೇಕಾಗಿತ್ತು. ತಗೊಂಡು ಅದನ್ನು ಪರಿಶೀಲಿಸಿ ಏನೋ ಇದೆಯಪ್ಪ ಒಂದು ಕಟ್ಟಿದ್ದಾರೆ, ಅದು ರೈತರಿಗೆ ಒಂದು ಉಪಯೋಗ ಆಗ್ತಕ್ಕಂಥದ್ದಿದೆ, ಅದನ್ನು ಕನ್ವರ್ಷನ್ ಮಾಡ್ಬೋದು ಅಥವಾ ಏನೋ ಮಾಡ್ಬೋದು ಅಂತೇಳಿ ತಾವು ಎಲ್ಲೋ ಒಂದು ಕಡೆ ನಮಗನಿಸ್ತದೆ. ತಾವೆಲ್ಲೋ ಒಂದು ಕಡೆ ಜನಪ್ರತಿನಿಧಿಗಳಿಗೆ, ಯಾಕಂದರೆ ಇವತ್ತೇನೆ ಬಿಲ್ಡಿಂಗ್ ಆಗೋದಿಲ್ಲ, ಒಂದು ಹಡ್ಡಿ ಬೀಮ್ ನಿಲ್ಲಿಸಿ ಒಂದು ಕಟ್ಟಿ ಗೋಡೆ ಕಟ್ಟಿ ಸ್ಲ್ಯಾಬ್ ಹಾಕೋವರೆಗೂ ನೀವು ಸುಮ್ಮನಿದ್ದು ಜನಪ್ರತಿನಿಧಿಗಳ ಒತ್ತಡಕ್ಕೆ ಮನಿದು ಆ ಸ್ಲ್ಯಾಬ್ ಕಾರ್ಯ ಬಂದ ನಂತರ ನೀವು ಈ ರೀತಿ ನಿಲ್ಲಿಸಿದ್ದೀರ ಅಂತೇಳಿ ನಮ್ಮ ಚಿಕ್ಕಬಾಗೇವಾಡಿ ಗ್ರಾಮದ ಜನತೆ ಅನಿಸಿಕೆ. ಇದಕ್ಕೆ ಏನಂತೀರಿ ಸಾವು? ಈಗ ತಾವು ಹೇಳಿದ್ರೆ ಏನಂದ್ರೆ ಸ್ಲ್ಯಾಬ್ ಹಾಕಿದ ತಕ್ಷಣ ನೀವು ತಡೆಯಾಜ್ಞೆ ಕೊಟ್ರಿ ಅಂತ ತಾವು. ಸೊ ಇದಕ್ಕೆ ಮುಂಚಿತವಾಗಿ ಬಿಲ್ಡಿಂಗ್ ಏನು ಸ್ಟಾರ್ಟ್ ಆಯ್ತು ಅವಾಗ ಫೌಂಡೇಶನ್ಗೆ ಕಾಲಮ್ ಹಾಕಿದ್ರು. ಆ ಫೌಂಡೇಶನ್ ಕಾಲಮ್ ಹಾಕಿದ ತಕ್ಷಣ ಅದೇನು ಇರ್ತಕ್ಕಂಥ ಮಣ್ಣು ಲೆವೆಲ್ ಮಾಡ್ತಾಯಿದ್ರು. ಅವಾಗ ನಾನು ಖುದ್ದಾಗಿ ಬಂದು ಇದು ಏನು ನಮ್ಮ ರೂಲ್ ಪ್ರಕಾರ ಆಗಿಲ್ಲ, ಹೀಗೆ ತಾತ್ಕಾಲಿಕವಾಗಿ ಸ್ಥಗಿತಿಡ್ರಿ,
ಅದನ್ನ ಏನು ಮಾಡಲಿಕ್ಕೆ ಸಾಧ್ಯತೆ ಇದೆ ನಾವು ಯೋಚನೆ ಮಾಡ್ತಿದ್ವಿ. ಆ ನಂತರ ನೀವು ಬೇಕಾದ್ರೆ ಬಿಲ್ಡಿಂಗ್ ಸ್ಟಾರ್ಟ್ ಮಾಡೋಂಥ ಮಾತನ್ನು ನಾವು ಅಲ್ಲಿ ಸ್ಪಷ್ಟವಾಗಿ ಬಂತು. ಅದಾದಿಂದಲೂ ಕೂಡ ಆಯಿತು, ನಾವು ಈಗ ನೀವು ಹೇಳಿದಂಗೆ ಸ್ಟಾಪ್ ಇಡ್ತು ಅಂತಕ್ಕಂಥ ಮಾತು ಅಲ್ಲಿ ಬಂದಿತ್ತು. ಅದಾದಿಂದ ನೆಕ್ಸ್ಟ್ 2 ದಿವಸ 3 ದಿವಸ ಬಿಟ್ಟ ತಕ್ಷಣ ಮತ್ತೆ ಸ್ಟಾಪ್ ಆಗಿದ್ವಿ, ಮತ್ತೆ ಕಂಟಿನ್ಯೂಸ್ ಆಯಿತು. ಮತ್ತೆ ನಾವು ಏನು ಮಾಡಿದ್ವಿ, CPI ನಾವು ಕೂಡ ಖುದ್ದಾಗಿ ಬಂದಿತ್ತು. ಅವತ್ತು ಕೂಡ CPI ಅವರು ನಾವು ಕೂಡ ಹೇಳಿದ್ದೀವಿ, ಇಲ್ಲ ಮತ್ತು ಇನ್ನೂ ಇದು ರೂಲ್ ಪ್ರಕಾರ ಇಲ್ಲ, ಸ್ವಲ್ಪ ವೇಟ್ ಮಾಡಿರಿ, ಇದು ಏನು ಆಗ್ಬೋದು, ಲೀಗಲಿ ಮಾಡ್ಕೊಳ್ಳೋ ಸಾಧ್ಯತೆ ಇದೆ ಅಂತ ಆಮೇಲೆ ಕನ್ಫರ್ಮ್ ಮಾಡ್ತೀನಿ ನಿಮಗೆ, ಅಲ್ಲಿ ತನಕ ಸ್ಟಾಪ್ ಮಾಡಂತಕ್ಕಂಥ ಮಾತನ್ನು ಹೇಳ್ತೀವಿ. ಅಲ್ಲೂ ಕೂಡ ಅವಾಗೂ ಕೂಡ ಬಂದಿದೆ. ಅದಾದಿಂದ ಕೂಡ ಅದು ಬಿಲ್ಡಿಂಗ್ ಸ್ಟಾಪ್ ಆಗಿದೆ. ಸರ್, ರೂಲ್ ಅಂದ್ರೆ ಚಿಕ್ಕಬಾಗಡಿ ಸೀಮಿತವಾಗಿ ಅಷ್ಟೇ ರೂಲ್ ಇದನ್ನ ತಾಲೂಕು ಪಂಚಾಯತ್ ಅಷ್ಟೇ ರೂಲ್ ಆಗಿದೆ. ನೀವು ಯಾಕೆ ಚಿಕ್ಕಬಾಗಡಿಯನ್ನ ಟಾರ್ಗೆಟ್ ಹಾಕಿ ಚಿಕ್ಕಬಾಗಡಿ ರೈತರನ್ನ ಟಾರ್ಗೆಟ್ ಮಾಡತ್ತೀರಿ? ನೀವು ಯಾರನ್ನೂ ಮಾಡಿಲ್ಲ, ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಿ ಸರ್. ಯಾಕೆ ಇಲ್ಲಿ ಬೈಲೊಂಗಲ್ ತಾಲೂಕು ಪಂಚಾಯತಿ ಅಂದ್ರೆ ಬೈಲೊಂಗಲ್ ತಾಲೂಕು ಬರ ಎಲ್ಲ ಬರುತ್ತೆ ಸರ್. ಈಗ ಒಂದು ತಮ್ಮ ಗಮನಕ್ಕೆ ಇರಲಿ, ನಾವು ಸಾರ್ವಜನಿಕವಾಗಿ ಕೆಲಸ ಮಾಡಕ್ಕೆ ಬಂದಿರ್ತಕ್ಕಂಥವು. ಗ್ರಾಮ ಸಭಾ ಕರ್ತೇವೆ ಅಂದ್ರೆ ಸರ್, ಗ್ರಾಮ ಸಭೆ ಯಾಕೆ ಕರೀಲಿ ನೀವು? ಗ್ರಾಮ ಸಭೆಯನ್ನ ಒಬ್ಬ ಪ್ರತಿಭಟನೆ ಇವತ್ತು ನಮ್ಮ ಚಿಕ್ಕಬಾಗಡಿ ಗ್ರಾಮದೊಳಗೆ ಗ್ರಾಮದಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಕಟ್ಟಡ ಸ್ಟಾರ್ಟ್ ಆಗಿತ್ತು. ಅದು ಸ್ಟಾರ್ಟ್ ಆಗಿದ್ದ ಇದು ನಾವು ಲೀಗಲ್ ಆಗಿ ದಾಖಲೆಗಳ ಸಮೇತನ ಕಟ್ಟಡ ಸ್ಟಾರ್ಟ್ ಮಾಡಿದ್ವಿ. ಅದನ್ನು 2020ನೇ ಇಸ್ವಿಯೊಳಗೆ ಗ್ರಾಮ ಪಂಚಾಯತಿಯವ್ರನ್ನ ಟರ್ಮ್ ಮಾಡಿಕೊಟ್ಟಿದ್ದಾರೆ, ನಮ್ಗೆ ಸದಸ್ಯರನ್ನ ಟರ್ಮ್ ಮಾಡಿಕೊಟ್ಟಿದ್ದಾರೆ. ನಂತರ ಅವ್ರು ಏನು ಈಗ 2021ನೇ ಇಸ್ವಿಯೊಳಗೆ ಪ್ರಾಥಮಿಕ ಶಾಲೆಯ SDMC ಅವರು ತಕರಾರು ಅರ್ಜಿ ಕೊಟ್ಟಿದ್ದಾರೆ ಅಂತ ಅದನ್ನು ತಡೆ ಹಿಡಿದಕ್ಕಾರೆ ಈಗ ತೆಗೆದಾರೆ. 2020ನೇ ಇಸ್ವಿಯಿಂದ ಹಿಡ್ಕೊಂಡ್ಕಾರ 2025ನೇ ಇಸ್ವಿಯೊಳಗೆ ಅವ್ರದ್ದು ಏನೂ ತಕರಾರಿಲ್ಲ, ಇವಾಗ ತಕರಾರು ಮಾಡಕತ್ತಾರೆ. ಇದ್ರ ಉದ್ದೇಶ ಏನು, ಇದ್ರ ಹುನ್ನಾರ ಏನೈತೆ ಅನ್ನೋದು ನಮ್ಗೆ ರಾಜಕೀಯ ಹುನ್ನಾರ ಐತೆ ಅಂತ ನಮ್ಗೆ ಕಂಡು ಬಂದಿದೆ. ಇದರಗಳು ಇದು ಅಧಿಕಾರಿಗಳು ಇದು ಸರಿಯಾಗಿ ಪರಿಶೀಲನೆ ಮಾಡಬೇಕಾಗಿತ್ತು. ಇದು ಮತ್ತು ಅವರು ಅಧಿಕಾರಿಗಳನ್ನು ನಮ್ಮ ಕಟ್ಟಡ ಸ್ಟಾರ್ಟ್ ಆದಾಗ ಬಂದಿದ್ರು. ಅವರು ಬಂದೊಳಗೆ ಊರು ಸ್ಥಾನಿಕ ಚೌಕಾಸಿ ಬರ್ತೇವೆ ಅಂತ ಕರೆದ್ರು, ಸ್ಥಾನಿಕ ಚೌಕಾಸಿ ಬಂದರು, ಹೊಳ್ಳಿ ಮರಳಿ ಗ್ರಾಮ ಸಭೆ ಕರಿತೇವೆ ಅಂದರು. ಇಲ್ಲಿವರೆಗೇನು ಯಾವುದೇ ಗ್ರಾಮ ಸಭೆನೂ ಕರೆದಿಲ್ಲ ಅವರು. ಇದ್ರ ಉದ್ದೇಶ ನಮ್ಗೆ ಏನು ಅನ್ನೋದು ಗೊತ್ತಾಗುತ್ತೆ. ಇವಾಗ ಕೇಳಿದ್ರೆ ಏನಂತಾರೋ ನಿಮ್ಮ ಪ್ರೊಸೀಜರ್ ಲ್ಯಾಬ್ಸ್ ಇದೆ, ನಾವು ಪ್ರೊಸೀಜರ್ ಲ್ಯಾಬ್ಸ್ ಏನಿದೆ ಅಂತ ಕೇಳಿದ್ರೆ ಇಲ್ಲ ನಮ್ದು ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತ್ ಅನುಮೋದನೆ ಆಗಬೇಕು, ಆಗಿಲ್ಲ ಅಂತ ಹೇಳ್ತಾರೆ ಅವರು. ಮತ್ತು ನಮಗೆ ಇವಾಗ ಅವ್ರು ಕಟ್ಟುವ ಗ್ರಾಮ ಪಂಚಾಯತಿ ಒಳಗೆ ನಮ್ಗೆ ಹಳ್ಳಿ ಒಳಗೆ ಇವೇನು ಪಂಚಾಯತ್ ನಮ್ಗೆ ಪರ್ಮಿಷನ್ ಕೊಟ್ಟರೆ ಆ ದಾಖಲೆಗಳನ್ನ ಮತ್ತೆ ಎಲ್ಲ ಇದಾವೆ. ಆದರೂ ಇವರ ಕಟ್ಟಡಕ್ಕೆ ಇವಾಗ ನಾವು ಸಿವಿಲ್ ಕೋರ್ಟಿಂದ ಅದನ್ನು ಕೆವಿಟ್ ಹಾಕಿದೆವು. ಕೆವಿಟ್ ಹಾಕಿದ್ರೂ ಈಗ ಅವಾಗ ಏನು ಮಾಡಿದ್ದಾರೆ, ಇವಾಗ ಕೆವಿಟ್ ಹಾಕಿದ ನಂತರ ಇವರು ತಾಲೂಕು ಪಂಚಾಯತ್ ನಮ್ಗೆ ಸ್ಟೇ ತಡೆಯಾಜ್ಞೆ ಕೊಟ್ಟಿದ್ದಾರೆ. ಇದ್ರ ಉದ್ದೇಶ ಏನೈತಿ ನಮಗೆ ಕಂಡು ಬರ್ತಾ ಇಲ್ಲ. ಇದಕ್ಕೇನು ಕಾರಣ ಐತೆ ಅನ್ನೋದು ನಮ್ಗೆ ಗೊತ್ತಾಗ್ತಿಲ್ಲ. ಮತ್ತು 4 ಮಂದಿ ಸದಸ್ಯರು ಎಲ್ಲರೂ ಕೂಡಿಕಾರ ಅವ್ರದ್ದು ಏನು ವಾದ ಅವ್ರದ್ದು. ಈಗಾಗಲೇ ಈ ಉತ್ತಾರ ಮಾಡಿಕೊಡ್ಬೇಕಂದ್ರು ಅವ್ರು ಒಬ್ಬ ಸದಸ್ಯರೊಳಗೆ 4 ಲಕ್ಷ ರೂಪಾಯಿ ದುಡ್ಡನ್ನು ತೊಗೊಂಡಾನ. ಅವನು ದುಡ್ಡು ತೊಗೊಂಡು ಹೊಳ್ಳಿ ಡಿಮಾಂಡ್ ಮಾಡ್ತಾನೋ, ಅಲ್ಲಿ ರೇಟ್ ಜಾಸ್ತಿ ಇದೆ, ಮತ್ತು ಇದಕ್ಕೆ ಇನ್ನೂ 5 ಲಕ್ಷ ರೂಪಾಯಿ ಕೊಟ್ಟರೆ ನಾವು ಕಟ್ಟಡ ಪರವಾನಗಿ ಕೊಡ್ತೇವೆ, ಇಲ್ದ್ರೆ ಮತ್ತು ನಾವು ಇದಕ್ಕೆ ಇವರು SDMC ಕರ್ಕೊಂಡು ನಾವು ವಿರೋಧ ಮಾಡ್ತೇವೆ ಅಂದ ಟೈಮ್ದೊಳಗೆ ನಾವು ಕೊಡಂಗಿಲ್ಲ ಅಂತ ಟೈಮ್ದೊಳಗೆ ಇದ್ರ ಉದ್ದೇಶವಾಗಿನ ಮೊನ್ನೆ ನಡೆದಂಥ ಒಂದು ಪ್ರತಿಭಟನೆ ರ್ಯಾಲಿ ಒಳಗೆ ಅವ್ರು ಪ್ರತಿಭಟನೆ ಮಾಡಿದ್ದಾರೆ. ಅವರು ಅಂದ್ರೆ ಇವರು ದುಡ್ಡು ಕೊಟ್ಟರೆ ಎಲ್ಲ ಇಡೀ ಊರನ್ನ ಮಾರಕ್ಕೂ ರೆಡಿ ಇದ್ದಾರೆ. ಅವ್ರು ದುಡ್ಡು ಕೊಡ್ಲಿಲ್ಲ ಅಂತ ಕಾರಣಂತಂದ್ರೆ ಇದು ಮಾಡ್ತಾರೆ ಅವರು. ನಮಗೆ ಇದು ಸದಸ್ಯರು ಅಲ್ಲ, ಸರ್ಕಾರಿ ಜಾಗವನ್ನ ಶಿಕ್ಷಕವ್ರು ಹೇಗ್ ಮಾರಾಟ ಮಾಡ್ತಾರಂತ, ಶಿಕ್ಷಕವ್ರು ಹೇಗ್ ಮಾರಾಟ ಮಾಡ್ತಾರೆ ಸದಸ್ಯರು. ಈಗ ಅದಕ್ಕೆ ತಾಲೂಕು ಪಂಚಾಯತಿ ಇವರು ಹೇಳ್ಬೇಕು, ಅಲ್ಲಿ ಸದಸ್ಯರು ಹೇಳ್ಬೇಕು. ಅದಕ್ಕೂ ನಮ್ದು ಯಾವುದು ಇವ್ರ ಗಮನಕ್ಕೆ ಇದೆ ಅಲ್ಲ ರೀ, ಅಲ್ಲ ಇವ್ರಿಗೆ ಮತ್ತೆ 2020ನೇ ಇಸ್ವಿಯೊಳಗೆ ನಮ್ಗೆ ತರಾವಾಗಿದೆ. ಇದು 2020ನೇ ಇಸ್ವಿಯೊಳಗಿಂದ ಹಿಡ್ಕೊಂಡು ತಾಲೂಕು ಪಂಚಾಯತಿ ಗಮನ ಇಲ್ಲದೆ ಹೆಂಗೆ ಇರ್ತೈತಿ ರೀ? ಇವರು ಅಡಿಟ್ ಮಾಡ್ತಾರೆ. ಅವರು ಪಂಚಾಯತಿ ಇವ್ರು ತಾಲೂಕು ಪಂಚಾಯತಿ ಎಲ್ಲ ಗಮನ ಇರ್ತೈತ್ರಲ್ಲ ಅದ್ರಿ. ಇವಾಗ ಯಾವುದೇ ಒಂದು ಕಟ್ಟಡ ಆಗ್ಬೇಕಂದ್ರೆ ಸರ್ಕಾರದ ಪರವಾನಗಿ ಅಂತಂದ್ರೆ ಪೂರ್ತಿ ಸಂಪೂರ್ಣವಾಗಿ ತಾಲೂಕು ಪಂಚಾಯತಿ ನಮ್ದು ಪಂಚಾಯತಿ ವತಿಯಿಂದ ಏನೈತೆ ಪರವಾನಗಿ ಎಲ್ಲ ಕಟ್ಟಡ ಪರ್ಮಿಷನ್ ಎಲ್ಲ ಹಿಡ್ಕೊಂಡು ಪರವಾನಗಿ ಇದೆ ನಮ್ದು. ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಯಾವುದೂ ಇಲ್ಲ. ಅಲ್ಲ, ತಾಲೂಕು ಪಂಚಾಯತಿ ಕಟ್ಟಡ ಪರ್ಮಿಷನ್ ಕೊಡ್ಬೇಕಾದ್ರೆ ಇದು ನಮ್ಮ ಪಂಚಾಯತಿ ಗ್ರಾಮ ಪಂಚಾಯತಿ ಮೊನ್ನೆನೂ ಕೂಡ ಟರಾವೇನೇ ಇದೆಲ್ಲ ಸಹಿ ಅವ್ರ ದಾಖಲೆಗಳೆಲ್ಲ ಚೆಕ್ ಮಾಡ್ಕೊಳ್ಳಿ ಅವರು. ಟರಾವೇನೇ ಇದೆ ಇದಕ್ಕೂ. ಇದು ಸಹಿ ಇಲ್ಲದ ಟರಾವ್ ಹೆಂಗಾಗತ್ತೆ ರೀ? ಇವಾಗ ನೀವು ನೇರವಾಗಿ ಸದಸ್ಯರ ಮೇಲೆ, ಗ್ರಾಮ ಪಂಚಾಯತ್ ಸದಸ್ಯರ ಮೇಲೆ ಸದಸ್ಯರ ಮಾತು ಕೇಳಿ ಅಧಿಕಾರಿಗಳು ಪಿಡಿಒನ ಹೌದು ಅವ್ರ ಸದಸ್ಯರ ಮಾತು ಕೇಳಕನ್ನ ಇವ್ ಮೇಲಾಧಿಕಾರಿಗಳು ಇವ್ರು ಇದು ಮಾಡತ್ತಾರ. ಅವರು ಪಾಪ ಇವಾಗ ಒಳ್ಳೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತ ಸರ್ಕಾರಿ PDO ಅಧಿಕಾರಿ ಮೇಲೆ ಆಪಾದನೆ ಹೊರಿಸ್ತಾರೋ. ಯಾವ ಆಧಾರದ ಮೇಲೆ ಇವ್ರು ಆಪಾದನೆ ಹೊರಿಸ್ತಾರೋ? ದುಡ್ಡು ತಗೊಂಡಿದ್ದಾರೆ ಇಡೀ ಗ್ರಾಮಸ್ಥರ ಮೇಲೆ. ಗ್ರಾಮಸ್ಥರೆಲ್ಲ ಹೇಳ್ತಾರೆ ಅದಕ್ಕೆ. ನಾವೇ ಸಾಕ್ಷಿ ಇದ್ದೇವೆ. ಹಲವು ಬಾರಿ ಇವ್ರ ಸಮಸ್ಯೆಗಳನ್ನು PDO ಒಂದು ಸದಸ್ಯರ ಸಮಸ್ಯೆಗಳನ್ನ ನಾನೇ ಖುದ್ದಾಗಿ ಬಗೆಹರಿಸಿದ್ದೇನೆ. ಇವರು ಸಣ್ಣ ಪುಟ್ಟ ಏನೇನು ವ್ಯವಹಾರಗಳದಾವ ಅದೆಲ್ಲ ಪರಿಶೀಲನೆ ಇವ್ರು ತನಿಖೆ ಮಾಡ್ಲಿ. ಇವರು ತಾಲೂಕು ಪಂಚಾಯತಿ ಅವ್ರು ಏನ್ ಮಾಡ್ತಾ ಇದಾರ, ಅವ್ರು ಏನ್ 4 ಮಂದಿ ಗುಂಡಾ ಸದಸ್ಯರು ಏನಿದಾರ ಅವ್ರು ಬರ್ತಾರ. ಅವ್ರು ಬಂದು 5 ವರ್ಷದಲ್ಲಿ ಎಷ್ಟು ಜನರಿಗೆ ಟ್ರಾನ್ಸ್ಫರ್ ಮಾಡಿದ್ರು ಅವರು? PDO ಎಷ್ಟು ಜನರಿಗೆ ಟ್ರಾನ್ಸ್ಫರ್ ಮಾಡಿದ್ರು ಅವರು?
ಯಾಕೆ ಮೇಲಾಧಿಕಾರಿಗಳಿಗೆ ಗಮನಕ್ಕೆ ಬರಂಗಿಲ್ಲ? ಅಲ್ಲ, ಸೂಕ್ತವಾಗಿ ತನಿಖೆ ಆಗ್ಬೇಕಲ್ಲ. ಇದು ಯಾರೋ 4 ಮಂದಿ ಸದಸ್ಯ ಅವ್ರ ಸದಸ್ಯರದನ್ನ 18 ಕೋರಂ ಬರ್ತಿದ್ದಾನೆ ಅದಕ್ಕೆ. ಎಷ್ಟು ಮಂದಿ ಪ್ರತಿಭಟನೆ? ಅಲ್ಲ, ಪ್ರತಿಭಟನೆ ಒಳಗೆ ಯಾವತ್ತು ಸದಸ್ಯರು ಎಷ್ಟು ಜನ ಇದ್ರು? 4 ಜನ ಸದಸ್ಯರು ಇದ್ರು. ಅವರು ಇಡೀ ಪಂಚಾಯತಿ ಅವ್ರದ್ದೇನು ಉದ್ದೇಶ, ಅವ್ರದ್ದು ಉನ್ನಾರ ಏನಂತಂದ್ರೆ ಇವತ್ತಿನ ಪಂಚಾಯತಿ ನಮ್ಮ ಅಂಡರ್ ಇರಬೇಕು, ನಾವು ಹೇಳಿದಂಗೆ ನಡಿಬೇಕು, ನಾವು ಹೇಳಿದಂಗೆ ಕೇಳಬೇಕು. ನಾವು ಏನಾರ PDO ನನ್ನ ಮಾತು ಕೇಳಿಲ್ಲ ಅಂದ್ರೆ ಅವನ ಮೇಲೆ ಆಪಾದನೆ ಹೊರಿಸೋದು, ಆಪಾದನೆ ಹೊರಿಸಿಕ ತಾಲೂಕು ಪಂಚಾಯತಿ ಬರೋದು, ಒಂದಲ್ಲಿ ಅರ್ಜಿ ಕೊಡೋದು, ಇಲ್ಲಿ ಅರ್ಜಿ ಕೊಟ್ಟು CO ಒಂದು ಕೊಡ್ತಾರೆ. ನಂತರ ಇವರೇ ಮಾಡಿ ಮೇಲಾಧಿಕಾರಿಗಳು ಇವರು ಏನು ಮಾಡ್ತಾರಂತಂದ್ರೆ ಇವ್ರು ಚಾಣಾಕ್ಷ ಬುದ್ಧಿನು, ಇವರು ಅವ್ರಕ್ಕಿಂತ ಶೇನರ್ ಇರೋರು. ಇವ್ರು ತೆಗೆದಾರ ಅವ್ರು ಅರ್ಜಿ ಕೊಡ್ತಾರ ಅಂದಾರಂದ್ರೆ ಆ ಅರ್ಜಿ ತಗೊಂಡ್ಕಾರ ಸ್ವೀಕಾರ ಮಾಡಿದಾರ ಅಂತಂದ್ರೆ ಅದು ಮತ್ತೆ ಅವ್ರು PDO ಚೇಂಜ್ ಮಾಡೋದು. ಎಷ್ಟು ಒಂದು 5 ವರ್ಷ ಪೀಠದಲ್ಲಿ ಎಷ್ಟು ಜನರು ಪೀಠ ಚೇಂಜ್ ಮಾಡಿರ್ಬೋದು? ಒತ್ತಡಕ್ಕೆ ಮಣಿತಾ ಇದ್ದಾರ. ಅಲ್ಲ, ಇವರು ಇವತ್ತಿನ ಗ್ರಾಮ ಪಂಚಾಯತಿ ಸದಸ್ಯರು ಜನಪ್ರತಿನಿಧಿಗಳು. ಇದಕ್ಕೆ ಏನೋ ಒಂದು ಕಾರಣದ ಕೈ ಇದೆ. ಅವ್ರ ಮಾತು ಕೇಳಿ ಇವ್ರ ಅಧಿಕಾರಿಗಳು ಈ ಜನರ ಸಮಸ್ಯೆಗಳನ್ನ ಯಾರೋ ಕೂಲಂಕಷವಾಗಿ ಯಾರು ವಿಚಾರ ಮಾಡುವರು. ಎಲ್ಲೋ ಇವ್ರ ಪೆನ್ನು ಹಾಳಿ ನಮ್ಮ ಹತ್ರನೇ ಇದೆ, ಈ ಅಧಿಕಾರ ನಮ್ಮ ಹತ್ರ ಇದೆ, ನಮ್ಮ ಹಿಂದೆ ಒಬ್ಬ ನಾಯಕದಾನ, ಆ ಮಾತು ಕೇಳಿಕಾರ ಇವರೇ ಮಾಡತ್ತಾರ. ಅಲ್ಲಿಂದ ಅವ್ರಿಗೆ ಬೇಕಾದಂಥ ವ್ಯಕ್ತಿಗಳು ಇದಾರ. ಅವ್ರು ಬಂದ್ಕ 4 ಜನ ಹೇಳಿದೆ. ಯಾಕೆ ಕೋರಂ ಬರ್ತಿ ಮತ್ತೆ PDO ತೆಗಿಬೇಕಾದ್ರೆ ಅವ್ರು ವಿಚಾರ ಮಾಡ್ಬೇಕತ್ತಲ್ಲ. 18 ಮಂದಿ ಸದಸ್ಯರು ಇದಾರೆ. 18 ಮಂದಿ ಸದಸ್ಯರು ಎಷ್ಟು ಜನ ಸಹಿ ತಗೊಂಡಿದ್ದಾರೆ? ಇವರು ಹೋರಾಟ ಮಾಡ್ಬೇಕಂದ್ರೆ 4 ಜನ ಬಂದ್ರು. ಯಾಕೆ ಅವಾಗ 18 ಜನ ಬರಲಿಲ್ಲ? ಅವ್ರು ಬೇಡಾಗಿದ್ರೆ ಇವ್ರ ಸದಸ್ಯರು ಹೆಂಗಿದಾರೆ ಅಂದ್ರೆ ಇವ್ರ ಸದಸ್ಯರು ಮಾತ್ರ PDO ಕೇಳಿದ್ರೆ ನಮ್ಮ ಊರಲ್ಲಿ ಉಳಿತಾನೆ. ಇಲ್ಲ ಅಂತಂದ್ರೆ ಅವ್ನು 6 ತಿಂಗಳಿಗೇನೆ ಚೇಂಜ್ ಆಗ್ತಾನೆ. ಇವಾಗ ಬಂದಿರೋ PDO ಹಣೆ ಬರೋನು ಅದೇ ನಾವು ಹೇಳೋದು. ಇಡೀ ನಾವು ಗ್ರಾಮಸ್ಥರೆಲ್ಲ ಇದ್ದೇವೆ ಇಲ್ಲಿ. ಗ್ರಾಮಸ್ಥರ ಅಭಿಪ್ರಾಯ ಬೇಕಾದ್ರೆ ನೀವು ಮಾಧ್ಯಮದವ್ರು ನೀವು ತೋರಿ. ಅಲ್ಲಿ ನಮ್ಮಲ್ಲಿ ಕುತಂತ್ರಗಾರಿಕೆ ಹೆಂಗಂತ ಒಂದು ಕಂಪ್ಯೂಟರ್ ಉತ್ತಾರ ಮಾಡ್ಬೇಕಂತಂದ್ರೆ ಫಸ್ಟ್ ಯಾರು ತಗೋತಾರೋ ಅಲ್ಲಿ ಜನಪ್ರತಿ ಇವ್ರು ಅಲ್ಲಿ ಸದಸ್ಯರು ತಗೋತಾರ ಉತ್ತಾರ ಮಾಡಕ್ಕೆ. ಅಮೌಂಟ್ ಇವ್ರು ತಗೊಂಡು ಕೂಡಲೇ ಹೊಳ್ಳಿ ಇವ್ರು PDO ಕೊಡ್ತಾರ. ಅವ್ರು ಇದನ್ನ ಯಾಕೆ ಇವ್ರು ವಿಚಾರ ಗಮನಕ್ಕೆ ಬರುವತ್ತು? ಗ್ರಾಮ ಸಭೆ ಒಳಗೆ ನೀವು ವಿಚಾರ ಯಾಕೆ ಮಾಡಬಾರ್ದು? ಇವರು ನಮಗೆ ಟರಾವ್ ಕೊಟ್ಟು 2020 ಇಶ್ಯೂ ಟರಾವ್ ಆಗಿದೆ. ಅಲ್ಲಿಂದ ಇಲ್ಲಿ ತನಕ ಏನ್ ಮಾಡಿದ್ರು ಅವರು? ನಾವು ಮಾಡ್ತಾ ಇರೋದು ಒಂದು ಕೆಟ್ಟ ಉದ್ದೇಶ ಅಲ್ಲ. ನಮ್ಮಲ್ಲೆಲ್ಲ ಊರೊಳಗೆ ಸಾರ್ವಜನಿಕರೆಲ್ಲ ಒಂದು ತೀರ್ಮಾನ ತಗೊಂಡು ರೈತರಿಗೆ ಅನುಕೂಲ ಆಗುವಂತ ಒಂದು ಉದ್ದೇಶದಿಂದನೇ ನಾವು ಕಟ್ಟಡ ಕಟ್ತಾ ಇದ್ದೀವಿ. ಇಲ್ಲಿ ಒಟ್ಟಾರೆ ತನಿಖೆ ಆಗಲಿ, ಪೂರ್ತಿ ಸಂಪೂರ್ಣವಾಗಿ ತನಿಖೆ ಆಗಲಿ. ಮತ್ತೆ ಒಳ್ಳೆ ಇವತ್ತ ಪ್ರಾಮಾಣಿಕವಾಗಿ ಒಂದು PDO ಅವರು ಅಧಿಕಾರಿ ನಡೆಸೋರ್ನ ತೆಗೆದಕಾರ ಎಲ್ಲೋ ಒಂದು ಬೇರೆ ಕಡೆ ಹಾಕ್ತಾರೆ. ಯಾಕೆ ಇವ್ರು ಸದಸ್ಯರ ಮ್ಯಾಗೆ ಕ್ರಮ ತಗೋದಿಲ್ಲ ಇವರು? ಅದಕ್ಕೆ ದಾಖಲೆಗಳ ಸಮೇತ ನಾನು ಕೊಡ್ತೀನಿ, ಪ್ರೂಫ್ ಇದೆ ನನ್ನ ಹತ್ರ. ಇವ್ರು ಎಷ್ಟು ದುಡ್ಡು ತೊಗೊಂಡ್ರೆ ಅವ್ರ ಅಕೌಂಟ್ಗೂ ದುಡ್ಡು ಹಾಕಿದ್ದೆ ನಾನು. ಯಾಕೆ ಅವ್ರ ಮೇಲೆ ಕ್ರಮ ತಗೋದಿಲ್ಲ? ಚಿಕ್ಕಬಾಗೇವಾಡಿ ಆ ಜಾಗದ ಕುರಿತಾಗಿ ತಾವಿವತ್ತು ಪ್ರತಿಭಟನೆ ಮಾಡಿದಿರಿ. ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ತಾವು ಅಹವಾಲು ಕೂಡ ಕೊಡಕ್ಕೆ ಬಂದಿದ್ದೀರಿ. ಈಗ ಅದ್ರ ಕುರಿತಾಗಿ ನಾವು ಬಿಲ್ಡಿಂಗ್ ಸ್ಟಾರ್ಟ್ ಆದಾಗ ಕೂಡ ಬಂದಿದ್ವಿ. ಒಂದು ಈಗ 2020ರಲ್ಲಿ ಪಂಚಾಯತಿಯಲ್ಲಿ ಟರಾವ್ ಆಗಿದೆ. ಆ ಟರಾವು ವ್ಯಾಲಿಡ್ ಆಗಬೇಕಾದ್ರೆ ಪಂಚಾಯತಿ ಹಂತದಲ್ಲಿ ಮಾತ್ರ ಇಲ್ಲ. ಅದು ಆ ಟರಾವ್ ವ್ಯಾಲಿಡ್ ಆಗಬೇಕಾದ್ರೆ ಅದನ್ನು ತಾಲೂಕು ಪಂಚಾಯತಿ ಇಲ್ಲಿ ಬಾಡಿ ಒಳಗೆ ಇಟ್ಕೋಬೇಕು. ಅದಾದಿಂದ ಜಡ್ಪಿ ಹೋಗಬೇಕು. ಜಡ್ಪಿಯಿಂದ ಸರ್ಕಾರ ಮಟ್ಟಕ್ಕೆ ಹೋಗಿ ಅಲ್ಲಿ ಅನುಮೋದನೆಯಾಗಿ ಬಂದಿದ್ದ ಮಾತ್ರ PKPS ಸೊಸೈಟಿಗೆ ಕೊಡ್ಲಿಕ್ಕೆ ಅವಕಾಶ ಅದ. ಸೊ ಆ ಪ್ರೊಸೀಜರು ಫಾಲೋ ಆಗಿಲ್ಲ. ಓನ್ಲಿ ಪಂಚಾಯತಿ ಮಟ್ಟದಾಗ ಮಾತ್ರ ಅದನ್ನು ಟರಾವ್ ಮಾಡಿದಾರೆ ಅನ್ನುವಂಥದ್ದು ಮಾಹಿತಿ ಇರುವಂಥದ್ದು. ಬಟ್ ಅದನ್ನು ಹೋಗಿ ಸ್ಥಳ ಪರಿಶೀಲನೆ ಮಾಡಿಬಿಟ್ಟು ಅಲ್ಲಿರ್ತಕ್ಕಂಥ ಡಾಕ್ಯುಮೆಂಟ್ಗಳು ನೋಡಿದಾಗ ಕಂಡು ಬಂದಿರತಕ್ಕಂಥದ್ದು. ಹೀಗಾಗಿ ಅದನ್ನು ಪ್ರೊಸೀಜರ್ ಲ್ಯಾಪ್ಸ್ ಆಗಿ ಒಂದು ಕಾರಣಕ್ಕಾಗಿ ನಾವು ಕಟ್ತಕ್ಕಂಥ ಬಿಲ್ಡಿಂಗನ್ನು ಕೂಡ ಸ್ಟಾಪ್ ಬಿಡ್ರಿ ಅಂತ ಹೇಳಿಬಿಟ್ಟು ಅಲ್ಲಿ ನಾವು ಪಂಚಾಯತ್ ಬಂದು ಹೋಗಿದ್ದೀವಿ. ಸೊ ಅದು ಪಂಚಾಯತ್ ಇನ್ನೂ ನಮ್ಮ ಸೊಸೈಟಿ ಬಿಲ್ಡಿಂಗ್ ಸ್ಟಾಪ್ ಆಗಲಿಲ್ಲ, ಕಂಟಿನ್ಯೂ ಆಯಿತು. ಓಕೆ, ಹೀಗಾಗಿ ಇದು ಇರುವಂಥ ವಿಚಾರ ವಾಸ್ತವ. ಅಂದ್ರೆ ಸರ್ಕಾರದಿಂದ ಅನುಮೋದನೆ ಆಗಿಲ್ಲ ಅಂತ ಮಾಡ್ತೀವಿ. ಆದ್ರೆ ತಾಲೂಕು ಪಂಚಾಯತಿ ಅಧೀನದೊಳಗಡೆ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಅವರು ಯಾವ ರೀತಿಯಾಗಿ ಅದಕ್ಕೆ ಟರಾವ್ ಬಿಲ್ಡಿಂಗ್ ಕಟ್ಟಡ ಪರವಾನಗಿ ಪತ್ರವನ್ನು ಅವರ ಕೊಟ್ಟರು. ಅದ್ಯಾವುದು ಕೂಡ ಅವಾಗ ತಮ್ಮ ಗಮನಕ್ಕೆ ಬರ್ಲಿಲ್ಲೇನೋ ಅಂತ. ಇಲ್ಲ, ಈಗ ಯಾವಾಗ ಅದನ್ನ ಬಿಲ್ಡಿಂಗ್ ಸ್ಟಾರ್ಟ್ ಆಯ್ತು ಅವಾಗ ಈ ಸೊತ್ತು ಇಶ್ಯೂ ಮಾಡಿದಾರೆ ಅಂತಕ್ಕಂಥ ಮಾಹಿತಿ ನಮ್ಗೆ ಗೊತ್ತಾಯ್ತು. ಸೊ ನಾವು ಹೋದಾಗ PDO ಹೇಳಿದ್ವಿ, ಈಗ ಈ ಸೊತ್ತು ಇಶ್ಯೂ ಮಾಡಬೇಕಾದಾಗ ಬಿಫೋರ್ ಅದ ಪ್ರೊಸೀಜರ್ ಕರೆಕ್ಟ್ ಐತಿ ನೋಡ್ಕೋಬೇಕಾಗಿತ್ತು. ನೋಡ್ಕೊಂಡು ನೀವು ಇಶ್ಯೂ ಮಾಡಬೇಕಾಗಿತ್ತು. ನೀವು ಪ್ರೊಸೀಜರು ಫಾಲೋ ಮಾಡಲಾರ್ದ ಅದು ಸರಿ ಪೂರ್ಣ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ ಸಡನ್ಲಿ ಒಮ್ಮೆ ನೀವು ಅದನ್ನು ಈ ಸೊತ್ತು ಇಶ್ಯೂ ಮಾಡಬೇಕಾಗಿತ್ತು. ಮತ್ತು ಈಗ ಈ ಸೊತ್ತು ಏನು ಇಶ್ಯೂ ಮಾಡಿದಿರಿ ಅದು ನಿಯಮದಾಗಿಲ್ಲ. ಹಿಂಗಾಗಿ ಅದನ್ನು ನೀವು ಕಟ್ತಕ್ಕಂಥ ಬಿಲ್ಡಿಂಗ್ ಸ್ಟಾಪ್ ಮಾಡಿರಿ ಅಂತ ಹೇಳಿ ನಮ್ಮ PDO ಕೂಡ 3 ನೋಟಿಸ್ ಜಾರಿ ಮಾಡಿದ್ವಿ. ಅವರು ಕೂಡ ಸೊಸೈಟಿಗೆ ಕಟ್ತಕ್ಕಂಥ ಬಿಲ್ಡಿಂಗ್ ಸ್ಟಾಪ್ ಇಟ್ರಿ ಅಂತ ಹೇಳಿ ಅವರು 2 ನೋಟಿಸ್ ಮಾಡಿದ್ದಾರೆ. ಬಟ್ ಅದಕ್ಕೇನು ಯಾವ ಪಂಚಾಯತಿಯ PDO ಈ ಆಸ್ತಿಯನ್ನ ಕೊಡ್ತಾರೋ, ಯಾವ ಪಂಚಾಯತಿಯ PDO ಕಟ್ಟಡ ಅನುಮೋದನೆಯನ್ನ ಕೊಡ್ತಾರ ಅದ PDOನ ಮತ್ತೆ ಸೊಸೈಟಿಯವರೆಗೂ ಕೂಡ ಪತ್ರವನ್ನು ಬರೆದಿದ್ದಾರೆ. ನೀವು ಕಟ್ಟಡ ಈ ಸಂದರ್ಭದಲ್ಲಿ ಹಲವರು ಉಪಸ್ಥಿತರಿದ್ದರು. ವೀರೇಶ್ ಬೆಣಚಿನ ಮರಡಿಮಠ್, ಕರ್ನಾಟಕ ರಾಜ್ಯ ಮುಖ್ಯಸ್ಥರು, TV20 ಕನ್ನಡ ನ್ಯೂಸ್, ಬೈಲಹೊಂಗಲ.
ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.